ಬಾಗಲಕೋಟೆ ಕ್ಷೇತ್ರದಲ್ಲಿ ಬೈ ಎಲೆಕ್ಷನ್ ದಿನದಿಂದ ದಿನಕ್ಕೆ ರಂಗೇರ್ತಿದೆ. ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಪರ ದೊಡ್ಡ ನಾಯಕರು ಪ್ರಚಾರ ಮಾಡ್ತಿದ್ದಾರೆ. ಇವರ ಜೊತೆ ಬಿಜೆಪಿಯಿಂದ ಉಚ್ಚಾಟನೆಯಾದ ಯತ್ನಾಳ್ ಕೂಡ ಸೇರಿಕೊಂಡಿದ್ದಾರೆ. ಬಿಜೆಪಿಯವರು ಕರೆಯದಿದ್ರು ತಾನೇ ಬಂದು ಪ್ರಚಾರ ಮಾಡ್ತಿದ್ದಾರೆ. ಹೋದಲ್ಲಿ ಬಂದಲೆಲ್ಲ ಹಿಂದೂಗಳನ್ನು ರೊಚ್ಚಿಗೆಬ್ಬಿಸಿ ನಮಗೆ ಮುಸ್ಲಿಂ ಮತವೇ ಬೇಡ ಅಂತಿದ್ದಾರೆ. ಯತ್ನಾಳ್ ಈ ಮಾತಿಗೆ ಮುಸ್ಲಿಮರು ಸಿಟ್ಟಾಗಿದ್ದಾರೆ. ಮುಸ್ಲಿಂ ಮತ ಬಿಜೆಪಿಗೆ ಬೇಡ ಎನ್ನುವ ಯತ್ನಾಳ್ ಒಬ್ಬ ಹುಚ್ಚ. ಅವನ ಮಾತು ಏನ್ ಕೇಳ್ತೀರಾ ಅಂತ ಬಾಯಿಗೆ ಬಂದಂತೆ ಕಾಂಗ್ರೆಸ್ ಶಾಸಕ ಆಸಿಫ್ ಸೇಠ್ ಬೈದಿದ್ದಾರೆ. ಅವ್ರು ಹುಚ್ಚದಾರೆ, ಅವ್ರು ಏನ್ ಮಾತು ಕೇಳ್ತಾರೆ. ಇವನು ಅದೇ ಹೇಳಿದ್ನಿಲ್ಲ, ಇದು ಕಲ್ಪನೆ. ನಾವು ಇದು ಹಿಂಗನ ನಮ್ ದೇಶ ಹಾಳು ಮಾಡಕತ್ತೀವಿ. ಇದು ಬೇಡ, ಅವ್ರು ಬೇಕು, ಅವ್ರು ಬೇಡ, ಇವ್ರು ಬೇಕು. ಅವ್ರು ಹೇಳಿ ಒಂದ್ಸರ್ತೆ ಎಲ್ಲ ಒಕ್ಕಟ್ಟಾಗೆ ಕೊಡೋನು ಹೇಳುದಂದ್ರೆ ದೊಡ್ಡ ಲೀಡರ್ ಆಗ್ತಾರೆ ಅವರು. ಎಷ್ಟು ಒಳ್ಳೆ ಮಾತಾಡ್ತಾರೆ ಅವರು, ಎಷ್ಟು ಒಳ್ಳೆ ಬುದ್ಧಿ ಇದೆ. ಎಷ್ಟು ನಾನು ನೋಡ್ತಾ ಇದ್ದೀನಿ ಅಸೆಂಬ್ಲಿದಲ್ಲೇ, ಅವ್ರಿಗೆ ಮೆಮೊರಿ ಇಷ್ಟು ಶಾರ್ಪ್ ಇದೆ. ಒಳ್ಳೆ ಮಾತಾಡಿದಂದ್ರೆ ದೇಶದ ಒಂದು ಒಳ್ಳೆ ಲೀಡರ್ ಆಗ್ತಾರೆ ಅವರು. ಹಂಗ ಹೇಳ್ಬಾರ್ದು. ಇಷ್ಟು 10 ನಿಮಿಷದಿಂದ ಅದೇ ಹೇಳಕರ್ತೀನಿ ನಾನು. ಇದು ಬರೇ ಅವ್ರಿಗೆ ನುಕ್ಸಾನ ಇಲ್ಲ, ಇದು ನಮ್ಮ ರಾಜ್ಯಕ್ಕೆ, ನಮ್ಮ ದೇಶಕ್ಕೆ ನುಕ್ಸಾನ ಇದೆ ಹಿಂಗ್ ಮಾತಾಡಿದೆ ಅಂದ್ರೆ. ಮತ್ತೊಂದು ಕಡೆ ಯತ್ನಾಳ್ ವೀರಣ್ಣ ಚರಂತಿಮಠ ಪರ ಪ್ರಚಾರದ ಜೊತೆ ನಾನೇ ಮುಂದಿನ ಸಿಎಂ ಅಂತ ಪ್ರಚಾರದುದ್ದಕ್ಕೂ ಹೇಳ್ತಿದ್ದಾರೆ. ಇದು ಬಿಜೆಪಿ ನಾಯಕರಿಗೆ ಸ್ವತಃ ಮುಜುಗರ ತಂದಿದೆ. ಆದ್ರೂ ಯತ್ನಾಳ್ ಪ್ರಚಾರ ಮಾಡ್ಲಿ, ತೊಂದರೆ ಇಲ್ಲ ಅಂತ ವಿಜಯೇಂದ್ರ ಹೇಳ್ತಿದ್ರೆ, ಕಾಂಗ್ರೆಸ್ನ ಎಂಬಿ ಪಾಟೀಲ್ ಮಾತ್ರ ಬಿಜೆಪಿ ಸೇರಲು ಯತ್ನಾಳ್ ನಾಟಕ ಮಾಡ್ತಿದ್ದಾರೆ ಅಂತ ಜಾಡಿಸಿದ್ದಾರೆ. ಹಿಂದೂಗಳು ಒಂದ್ ಆಗದಿದ್ರ ನೋಡ್ರಿ, ಎಲ್ಲಾರ ಮನೆಗೆ ಅಣ್ಣತಮ್ಮ ಚಳಿ ಇರ್ತಾವೆ. ಮಹಾಭಾರತನಾಗ ಇದ್ದಿದ್ರಲ್ಲ, ನಾವು ಕಾಕನ ಮಕ್ಳು ಇದ್ರಲ್ಲ, ಏನ್ ಬೇರೆ ಮಕ್ಳು ಇದ್ರ? ಪಾಂಡವರ ಕೌರವ್ರು ಯಾರು? ಅಲ್ಲೂ ಪಕ್ಷಾಂತರ ಆಗ್ತಿದ್ದು. ಯುದ್ಧದ ರಣರಂಗದಲ್ಲಿ ಸಹಿತ ಅಲ್ಲಿ ಅನೌನ್ಸ್ ಮಾಡ್ತಾರ, ಯಾರು ಯುಧಿಷ್ಠಿರ ಈ ಕಡೆ ಬರೋರು ಇದ್ರೆ ಯಾರು ಬರ್ರಿ, ಆ ಕಡೆ ಹೋಗೋರು ಇದ್ರೆ ಯಾರು ಹೋಗ್ರಿ ಅಂತಂದ್ರು ಹೋಗ್ತಾವ ಅಣ್ಣತಮ್ಮ. 101 ಕೌರವರವಾಗೂ ಫುಲ್ ಸಪೋರ್ಟ್ ಇರ್ಲಿಲ್ಲ ದುರ್ಯೋಧನಿಗ. ಅವರು ಪಾಂಡವರ ಕಡೆ ಇದ್ರು, ಬೇಡಪ್ಪ ಅಣ್ಣ ಇಲ್ಲ ನೋಡ ನಮ್ಮ ತಮ್ಮ ಮನ್ಯಾಗ ಹಚ್ಚಾರಿ ಬೆಂಕಿ, ನಮ್ಮ ಮನೆಗೆ ಸಿದ್ದರಾಮಯ್ಯ ಬಂದಾನ. ಸಿದ್ದರಾಮಯ್ಯ ಬಂದು ಕೊಡೋಣ ತಗಲ ಮುಂದ ಇಲೆಕ್ಷನ್ ಆಗ ಹೋಗ್ಲಿಲ್ಲ. ಯಾರಪ್ಪ ಕ್ರಾಂತಿ ಮಾಟ್ ಕ್ರಾಂತಿ ಮಾಟ್ ಬರೇ ಮಟನ್ ತಂದು ಚಟ ಮಾಟ್. ಅದಕ್ಕ ನೀವು ಗಟ್ಟಿಯಾಗ ಇವತ್ ನಾವೆಲ್ಲ ಕೂಡಿ ಒಕ್ಕಟ್ಟಾಗಿ ಬಂದು ಎಷ್ಟು ಜಗಳಾಡೋರೆಲ್ಲ ಒಂದೇ ವೇದಿಕೆ ಮಾಡಿದಿಲ್ಲ. ಮೆಟ್ಲ ಹೊರಗಾಡೋರೆಲ್ಲ ಒಂದಾಗಿಲ್ಲ. ನೀವೇ ಬಂದ್ ಮಾಡ್ಬಾರ್ದು. ಯಾಕಂದ್ರೆ ಬರೀ ನಿಮ್ಗೆ IPL ಟಿಕೆಟ್ ಅಟ್ಯಾಚ್ ಇರ್ತಾವ, ಹುಷಾರ. ಅದಕ್ಕ ಒಂದಾಗ್ರಿ. ಎಲ್ಲಾ ಸಮಾನ ಅಂತೂ ಸಮಸ್ತ ಹಿಂದೂ ಸಮಾಜದ ಪ್ರತಿನಿಧಿ. ಒಂದು ಜಾತಿಗಳಿಗಿಲ್ಲ, ನಾ ಎಲ್ಲಾ ಜಾತಿ ಸಮಾಜಕ್ಕೂ, ಕಲಾಲ ಸಮಾಜಕ್ಕೂ ನ್ಯಾಯ ಬೇಡಕಮ್ಮ, ಮರಾಠ ಸಮಾಜಕ್ಕೂ ಬೇಡಕಮ್ಮ, SC ST ಸಮಾಜಗಳ ಮೀಸಲಾತಿವರೆಗೂ ವಿಧಾನಸಭೆ ಮಾತಾಡ್ತಾನ. ನಾವು ಎಲ್ಲಾ ಸಮಾಜದ ಪರವಾಗಿ ಮಾತಾಡಿದ್ವಿ. ನಾವೆಲ್ಲ ಒಂದಾಗಿಲ್ಲ. ಯಾಕಂದ್ರ ನಾವ್ ಒಬ್ಬನೇ ಕೇಸರಿ, ಇಲ್ಲೆಲ್ಲ ಅವರೆಲ್ಲ ಬಿಜೆಪಿ ಅವರು ಅದಾರ. ನನ್ನ ಪಕ್ಷ JCB ಪಕ್ಷ. ಮುಂದೆ ವಿಚಾರ ಮಾಡ್ತೀನಿ, ಇಂಡಿಯಾದಾಗ ಸೇರ್ಬೇಕು ಬೇಡೋ ತಂದು ಚಿಂತೆ ಮಾಡ್ತೀನಿ ನಾನು. ಈಗ ಹಂಗ ಹೋಗಿ ಹ್ಯಾಂಗ ಬರ್ಬೇಕು ನಾವು? ಈ ಕುಮಾರಸ್ವಾಮಿ ಹೆಂಗೈತಿ ನೋಡಿ ಕಲಾ, 45 ತರದ್ದು ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅಂತ. ನಾನು ನಮ್ಮ 40 ನಾನು ಬಸನಗೌಡ ಕರ್ನಾಟಕ ಮುಖ್ಯಮಂತ್ರಿ ಆಗಿ JCB ರಾಷ್ಟ್ರೀಯ ಅಧ್ಯಕ್ಷ. ಅವಾಗ ಇವರೆಲ್ಲ ಪಾಪ ಯಾರು ಹಾಸ್ಕೊಂಡಿರ್ತಾರಲ್ಲ ನನ್ನ ಸಚಿವ ಸಂಪುಟದಲ್ಲಿ ವಿಚಾರ ಮಾಡ್ತೀನಿ. ಅವನೇ ಆಶ್ವಾಸನೆ ಕೊಡೋಲ್ಲ. ಅದಕ್ಕೆ ಬಂದ್ರೆ ಇವೆಲ್ಲ ಒಂದಾಗಿ ಇವತ್ತಿನಿಂದ ಒಂದೊಂದು ಓಟು ಕೊಟ್ಟು ಬಿಡ್ಬೇಡ್ರಿ. ನಾವೊಬ್ಬ ಆಗ್ಬೇಕಂದ್ರೆ ಏನೋ ತರಬೇಡ್ರಿ. ಈ ರಾಜ್ಯದಾಗ ಒಂದೇ ಹೋಗ್ತಿಂದ ಒಬ್ಬ MLA ಸೋತ. ಬಿ ರಾಜಯ್ಯನ ಮಗ ಪಾಪ ಈಗ ಮನೆ ಬಿಡಿ, ನಾನು ಹೇಳಿದ್ರಲ್ಲ
ಅದು ಸುಮ್ಮನೆ ಅದಲ್ಲ, ಇದೆಲ್ಲ ನಾಟಕ. ಸುಮ್ಮನೆ ಅವ್ರಿಗೆ ವಾಪಸ್ ಬಿಜೆಪಿಗೆ ಹೋಗೋದಿದೆ. ಇಲ್ಲಿ ಆಗ್ತಾ ಇರುವಂತ ಚಿರಂತಿಮಠ ಅವರು ಯಡಿಯೂರಪ್ಪನವ್ರದ್ದು ಕಾರಜೋಳವ್ರ ಕ್ಯಾಂಡಿಡೇಟ್ ಅವರು. ಚಿರಂತಿಮಠ ಯಾರು ಕ್ಯಾಂಡಿಡೇಟು? ಯಡಿಯೂರಪ್ಪನವ್ರ ಫಾಲೋವರು. ಯಡಿಯೂರಪ್ಪ ಮತ್ತು ಕಾರಜೋಳವರು ಆ ಟೀಮ್ ಅದು. ಮತ್ತು ಅವ್ರ ಪ್ರಚಾರಕ್ಕೆ ಇವ್ರು ಹೊಂಟಿದಾರ. ಸುಮ್ಮನೆ ವಾಪಸ್ ಬಿಜೆಪಿಗೆ ಹೋಗೋದಿದೆ. ಸುಮ್ಮನೆ ನೇರವಾಗಿ ಹೇಳಲ್ಲ. ಸುಮ್ಮನೆ ಯಾಕೆ ನಾಟಕ? ಯಡಿಯೂರಪ್ಪನ ಮಗ ಅನ್ನೋದು. ಯಡಿಯೂರಪ್ಪ ಮಗನ ನೇತೃತ್ವ ಚುನಾವಣೆ ನಡೀತಾ ಇದೆ ವಿಜಯೇಂದ್ರದ್ದು. ಇನ್ನು ಅಲ್ಲಿ ದಾವಣಗೆರೆಗೆ ಇದ್ದದ್ದು ಯಡಿಯೂರಪ್ಪ ಕ್ಯಾಂಡಿಡೇಟ್ ಅಲ್ಲ, ಅದು ಸಿದ್ದೇಶ್ವರ ಕ್ಯಾಂಡಿಡೇಟ್. ಇದು ಯಡಿಯೂರಪ್ಪ ಅವ್ರ ಕ್ಯಾಂಡಿಡೇಟು, ಅದು ಸಿದ್ದೇಶ್ವರ ಕ್ಯಾಂಡಿಡೇಟ್. ಬಿಜೆಪಿಲಿ ಬಹಳ ಇದೆ ನನಗೆ. ಸ್ವಲ್ಪ ಹೌದು. ಮತ್ತೆ ಇವ್ರು ಸುಮ್ಮನೆ ನಾಟಕ, ಯಡಿಯೂರಪ್ಪ ಮಗ ಅನ್ನೋದು, ಅವ್ರ ವಿಜಯೇಂದ್ರ ನೇತೃತ್ವದ ಚುನಾವಣೆಯಲ್ಲಿ ಇವರು ಪ್ರಚಾರಕ್ಕೆ ಹೋಗೋದು. ಸುಮ್ಮನೆ ಬಿಟ್ಬಿಡ್ಲಲ್ಲ, ಹೇಳಿ ವಾಪಸ್ ನಾನು ಕರ್ಕೋರಿ ಬಿಜೆಪಿಯಾಗ ಅಂತ ಹೇಳೋ, ಕೈ ಮುಗಿದು ಏನೇನು ಮಾಡೋದು ಮಾಡಿ ಹೋಗ್ರಿ ಒಳಗಡೆ. ಸಿದ್ದರಾಮಯ್ಯ ಅವರು ಕರೆ ಕೊಟ್ಟಿದ್ರು, ಯತ್ನಾಳ್ ಅವರು ನಮ್ಮ ಪಕ್ಷದ ಅಭ್ಯರ್ಥಿ ಅದು ಸ್ವಾಭಾವಿಕ ನೋಡ್ರಿ. ಸಿದ್ದರಾಮಯ್ಯ ಅವರು ನಾವೆಲ್ಲ ಹೇಳಿದೇನಂದ್ರೆ ಅಲ್ಲಿ ಅಪಮಾನ ಮಾಡಿ ಹೊರಗೆ ಹಾಕಿದಾರ. ಹೊರಗೆ ಹಾಕಿದ್ರು ಕೂಡ ನೀವು ಎಲ್ಲ ಅಪಮಾನ ಮರ್ಯಾದೆ ಬಿಟ್ಟು ಸ್ವಾಭಿಮಾನ ಎಲ್ಲ ಹೇಳ್ತೀರಲ್ಲ. ಮತ್ತೇನಿಗೆ ಸ್ವಾಭಿಮಾನ ಹೋಯ್ತು? ಚಿರಂತಿಮಠ ಅವರು ಯಡಿಯೂರಪ್ಪನವ್ರ ಕ್ಯಾಂಡಿಡೇಟ್, ವಿಜಯೇಂದ್ರ ಕ್ಯಾಂಡಿಡೇಟು, ಯಡಿಯೂರಪ್ಪನವ್ರ ಕ್ಯಾಂಡಿಡೇಟು. ಅವರು ಯಡಿಯೂರಪ್ಪ ಅವರು ಕಾರ್ಯ ಒನ್ ಟೀಮು. ಅಲ್ಲಿನ ದಾವಣಗೆರೆ ಕ್ಯಾಂಡಿಡೇಟು ಸಿದ್ದೇಶ್ವರ ಅವ್ರ ಕ್ಯಾಂಡಿಡೇಟ್. ಅದು ಯಡಿಯೂರಪ್ಪಗೆ ಹೇಳಾರ್ದಂತ ಅಲ್ಲಿ ಮಾಜಿ ಸಂಸದ ಟಿಕೆಟ್ ಕೊಟ್ಟಿದ್ದಾರೆ. ಇನ್ನು ಅಲ್ಲಿ ಹೋಗಿದ್ರೆ ಮಾತು ಬೇರೆ ಅದಪ್ಪ. ನಾ ಹೇಳಿದ್ದಲ್ಲ ಮೊದಲೇ, ಇದು ಸುಮ್ಮನೆ ಇದೆಲ್ಲ ನಾಟಕ. ಬೇಡ ಅಂದಿದ್ರಿ, ಆದ್ರೂ ನಮ್ಗೆ ಗೊತ್ತಿದೆ ನಾಟಕ ಇದು ಅಂತ ಹೇಳಿ. ನಾನು ಹೇಳಿದ್ನಲ್ಲ, ಸುಮ್ಮನೆ ಹೋಗ್ಬಿಡುದು ಅಂತ ಹೇಳಿದ್ರೆ. ಸುಮ್ಮನೆ ಹೋಗ್ಬಿಡಿ ಬಿಜೆಪಿಗೆ ಹೋಗಿ ಹೇಳ್ಕೊಳ್ತಾರೆ. ಇವ್ರು ಇಷ್ಟೇ ಅದ ನೋಡೋದು. ಬರ್ತಾರೆ ಟೈಮ್ 2028ಕ್ಕೆ. ಇವತ್ತು ಬಿಜೆಪಿ ಪರ ಪ್ರಚಾರ ಮಾಡಿರುವಂತದ್ದು, ಬಿಜೆಪಿ ಪರವಾಗಿ. ಚಿರಂತಿಮಠರ ಲೀಡ್ ಹೆಚ್ಚಾಗುತ್ತೆ ಅಂತ ಹೇಳಿದ್ರೆ ಸಂತೋಷ. ನಾವು ಭಾರತೀಯ ಜನತಾ ಪಾರ್ಟಿ ಬಾಗಲಕೋಟೆನಲ್ಲಿ ಗೆದ್ದಾಗಿದೆ, ಆಯ್ತಾ. ಕಾಂಗ್ರೆಸ್ ಪಕ್ಷದವರೇ ನಮಗೆ ಸಹಾಯ ಮಾಡ್ತಾ ಇದ್ದಾರೆ. ಯಾರು ಬಂದ್ರು ಕೂಡ ನಾನು ಸ್ವಾಗತ ಮಾಡ್ತೇನೆ ಅಂತ ಅವತ್ತು ಕೂಡ ಹೇಳಿದ್ದೇನೆ. ಸರ್, ಈಗ ಮತ್ತೆ ನಾವು 2 ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಹೇಳಿ ಸಿದ್ದರಾಮಯ್ಯ ನಾನೇ ಮುಖ್ಯಮಂತ್ರಿ ಅಂತ ಮತ್ತೆ ಹೇಳ್ಕೊಂತ ಹೊರಗಡೆ ಮೈಕ್ ನಲ್ಲಿ ಸಾರ್ವಜನಿಕ ಸಭೆಗಳಲ್ಲಿ ಏನ್ ಬೇಕಾದ್ರೆ ಹೇಳ್ಬೋದು. ಆದ್ರೆ ಸದನದಲ್ಲಿ ಮೊನ್ನೆ ಇತ್ತೀಗ ಬಜೆಟ್ ಅನ್ನ ತಾವು ನೋಡಿದ್ರಿ. ಸದನದಲ್ಲಿ ಹಲವಾರು ಬಾರಿ ವಿರೋಧ ಪಕ್ಷದವರು ಅದನ್ನು ಪ್ರಶ್ನೆ ಮಾಡಿದ್ರು ಸಹ ಸದನದಲ್ಲಿ ಹೇಳ್ತಕ್ಕಂತ ಎದೆಗಾರಿಕೆ ಮುಖ್ಯಮಂತ್ರಿಗಳಿಗೆ ಇರ್ಲಿಲ್ಲ. ಪಾಪ ಅದು ಯಾಕೇನು ಅಂತ ನನಗೂ ಗೊತ್ತಿಲ್ಲ. ಆದ್ರೆ ಮುಖ್ಯಮಂತ್ರಿ ಅವ್ರು ಇರ್ತಾರ, ಬದಲಾವಣೆ ಆಗ್ತಾರ. ಅವ್ರು ಇದ್ರೂ ಕೂಡ ರಾಜ್ಯದ ಪರಿಸ್ಥಿತಿಯನ್ನು ಸುಧಾರಣೆ ಆಗೋದಕ್ಕೆ ಸಾಧ್ಯ ಇಲ್ಲ. ಮುಖ್ಯಮಂತ್ರಿ ಬದಲಾವಣೆ ಆದ್ರೂ ಕೂಡ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗೋದಕ್ಕೆ ಸಾಧ್ಯ ಇಲ್ಲ. ಚುನಾವಣೆಗಳ ಫಲಿತಾಂಶ ಏನಿದೆ ಅದು ಬಹುತೇಕ ಈ ಸರ್ಕಾರದ ಮೇಲೆ ಪರಿಣಾಮ ಬೀರಬಹುದಾ? ಅಂದ್ರೆ ಮುಖ್ಯಮಂತ್ರಿ ಸ್ಥಾನ ಆಗ್ಲಿ ಅಥವಾ ಅಧಿಕಾರದ ಹಸ್ತಾಂತರ ವಿಚಾರದಲ್ಲಾಗ್ಲಿ ಪರಿಣಾಮ ಬೀರೋ ಸಾಧ್ಯತೆ ಇದೆ. ನೋಡ್ರಿ, ಎರಡೂ ಕ್ಷೇತ್ರದಲ್ಲಿ ಬಿಜೆಪಿ ಗೆಲ್ತಕ್ಕಂಥದ್ದು ಶತಸಿದ್ಧ. ಅದು ಯಾವ ರೀತಿ ಕಾಂಗ್ರೆಸ್ ಪಕ್ಷದ ಮೇಲೆ ದುಷ್ಪರಿಣಾಮ ಬೀರುತ್ತದೆ ಅದು ಅವರ ಆಂತರಿಕ ವಿಚಾರ. ಅದ್ರ ಬಗ್ಗೆ ನಾನು ಪ್ರಸ್ತಾಪ ಮಾಡೋದಕ್ಕೆ ಹೋಗೋದಿಲ್ಲ. ಖಂಡಿತ ಇದು ಏನೇನು ರಾಜಕೀಯ ಬದಲಾವಣೆ ಆಗ್ತದೆ ನೀವು ಕಾದ್ ನೋಡಿ. ಬಾಗಲಕೋಟೆ ಹಾಗೂ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆ ನಾಡಿದ್ದು 9ನೇ ತಾರೀಕು ಮತದಾನ. ನಾನು ಬಾಗಲಕೋಟೆನಲ್ಲಿ ಕಳೆದ ಒಂದು ವಾರದಿಂದ ನಗರ ಪ್ರದೇಶದಲ್ಲಿ ಮತ್ತು ಗ್ರಾಮೀಣ ಭಾಗದಲ್ಲೂ ಕೂಡ ಪ್ರವಾಸಗಳನ್ನ ಮಾಡಿದ್ದೇನೆ. ನಮ್ಮೆಲ್ಲ ಮುಖಂಡರ ಜೊತೆಯಲ್ಲಿ 100ಕ್ಕೆ 100 ಸಂಪೂರ್ಣ ವಿಶ್ವಾಸ ಇದೆ. ಭಾರತೀಯ ಜನತಾ ಪಾರ್ಟಿ ನಮ್ಮ ಅಭ್ಯರ್ಥಿಗಳಾಗಿರುವಂತ ಡಾಕ್ಟರ್ ವೀರಣ್ಣ ಚಿರಂತಿಮಠರವರು ಗೆದ್ದೇ ಗೆಲ್ತಾರೆ, ಅದ್ರಲ್ಲಿ ಯಾವುದೇ ಅನುಮಾನಗಳು ಬೇಡ. ಅದೇ ರೀತಿ ದಾವಣಗೆರೆ ದಕ್ಷಿಣ ಭಾರತೀಯ ಜನತಾ ಪಾರ್ಟಿಯ ಒಂದು ಐತಿಹಾಸಿಕ ಗೆಲುವಿಗೆ ಸಾಕ್ಷಿ ಆಗೋದಿದೆ. ಕಾರಣ ಏನು ಅಂತ ಹೇಳಿದ್ರೆ ಅಲ್ಲೂ ಕೂಡ ಅಲ್ಪಸಂಖ್ಯಾತರಲ್ಲೂ ಕೂಡ ಕಾಂಗ್ರೆಸ್ ನಮಗೆ ಮೋಸ ಮಾಡ್ತಾ ಇದೆ ಅನ್ನೋದು ಅವ್ರಿಗೂ ಕೂಡ ಮನವರಿಕೆ ಆಗಿದೆ. ಬೇರೆ ಬೇರೆ ಕಾರಣಗಳಿಗೆ ಅಲ್ಲಿ ಭಾರತೀಯ ಜನತಾ ಪಾರ್ಟಿ ನಮ್ಮ ಶ್ರೀನಿವಾಸ್ ದಾಸ್ ಕರಿಯಪ್ಪನವ್ರು ಗೆಲ್ತಾರೆ. ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ, ಸಿದ್ದರಾಮಯ್ಯನವರ ಹತಾಶನೆ ನಿಮ್ಗೆ ಗೊತ್ತಾಗ್ತದೆ. ವಿಜೇಂದ್ರ ಅವರು ಯಾವುದೇ ಕಾರಣಕ್ಕೂ ಇದರಲ್ಲಿ ಸಫಲರಾಗಲ್ಲ. ಈ ಚುನಾವಣೆ, 2 ಚುನಾವಣೆ ನಾನು ಸಫಲ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಕಾರ್ಯಕರ್ತರ ಪರಿಶ್ರಮ ಎರಡೂ ಕ್ಷೇತ್ರದಲ್ಲೂ ಭಾರತೀಯ ಜನತಾ ಪಾರ್ಟಿಯ ವಿಜಯ ಪತಾಕೆ ಹಾರೇ ಇರ್ತದೆ. ಯಾವುದೇ ಕಾರಣಕ್ಕೂ ಅದರಲ್ಲಿ ಬದಲಾವಣೆ ಆಗೋದಿಲ್ಲ. ಹಾಗಾಗಿ ಪಾಪ ಮುಖ್ಯಮಂತ್ರಿಗಳು ಬಹಳ ಭಯಭೀತರಾಗಿದ್ದಾರೆ. ತಮ್ಮ ಗ್ಯಾರಂಟಿಗಳ ಮೇಲೆ ಭರವಸೆ ಬಹುಶಃ ಮುಖ್ಯಮಂತ್ರಿಗಳಿಗೆ ಹೋದಂತೆ ಕಾಣ್ತಾ ಇದೆ. ಹಾಗಾಗಿ ಬಾಗಲಕೋಟೆನಲ್ಲಿ 15ಕ್ಕೂ ಹೆಚ್ಚು ಸಚಿವರು
ಸೂಟ್ಕೇಸ್ಗಳನ್ನ ಹಿಡ್ಕೊಂಡು ಸ್ವತಃ ಮುಖ್ಯಮಂತ್ರಿಗಳ ನಾಯಕತ್ವದಲ್ಲೇ ಬಾಗಲಕೋಟೆಗೆ ಬಂದು ಬೇಡಿಬಿಟ್ಟಿದ್ದಾರೆ. ದಾವಣಗೆರೆಗೂ ಕೂಡ ಮೊನ್ನೆ ಬಂದು ಹೋಗಿದ್ದಾರೆ. ಅದ್ರದ್ದು ಯಾವುದೇ ಪರಿಣಾಮಗಳು ಮತದಾರರ ಮೇಲೆ ಆಗೋಕೆ ಸಾಧ್ಯ ಇಲ್ಲ. ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ ಕ್ಷೇತ್ರದ ಪ್ರಜ್ಞಾವಂತ ಮತದಾರರು ಈ ಬಾರಿ ಕಮಲದ ಹೂವನ್ನ ಅರಳೋದಕ್ಕೆ ಅವಕಾಶ ನೀಡ್ತಾರೆ.